ಬೇಡ ಮಚಾ ಬ್ಯೂಟಿಫುಲ್ ಕಣ ಬೇಡ ಅವನ್ನ ಡಿಸ್ಟರ್ಬ್ ಮಾಡಬೇಡ. ಅದಕ್ಕೆ ಕಣ ಹೇಳೋದು, ಹೆಣ್ಣು ಅನ್ನೋದು ಒಂದು ಸಾಗರ ಇದ್ದಂಗೆ, ಆ ಸಾಗರದ ಅಲೆಯ ಹೊಡೆದಕ್ಕೆ ಮೈಕೈನೆಲ್ಲ ಟುಸ್ ಅಂತ ಹೊಟ್ಟೋಗುತ್ತೆ. ಪುಸ್ ಅಂತ ಹೊಟ್ಟೋಗುತ್ತೆ. ಲೇ, ನಾನು 12 ಗಂಟೆಗೆ ಸಾಯೋದಕ್ಕೆ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ರನ್ನ ಸೇರ್ಸಕ್ ಮುಹೂರ್ತ ಇಡ್ತೀಯಲ್ಲೋ, ನೀನೇನು ಫ್ರೆಂಡಾ ಇಲ್ಲ ಪಿಂಪ? ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ. ನಿನಗೊಂದು ನಿಜ ಹೇಳ. ಹೌದು, ನಾವಿಲ್ಲಿ ಬಂದಿರೋದು ಸಾಯಕಲ್ಲ, ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ, ಸಾಯವರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ. ಕುಟ್ರಲ್ಲಪ್ಪ ಕೈ. ಯಾಕೆ ಮುಖ ನಂಗೆ ಒಂಡ್ರಗಪ್ಪೆ ತರ ಮಾಡ್ಕೊಂಡಿದ್ಯಾ? ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನಿನ್ ಫಿಲಾಸಫಿ ಅಷ್ಟು ಬೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೀಗ. ಈ ಸಂಪತ್ತಿಗೆ ನನ್ನನ್ನು ಯಾಕೆ ನೀವು ಇಬ್ರು ಕರ್ಕೊಂಡ್ ಬಂದ್ರೆ? ನೀನೇ ಬೇತಾಳ ತರ ಹಿಂದೆ ಬಿದ್ದೆ, ಭಿಕ್ಷುಕ ತರ ಕಾಣ್ತಾ ಇದ್ದೆ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ. ಕೋತಿ ಅಲ್ಲಿ ನೋಡೋಣ, ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದ್ದಾನೆ. ನೀನು ಅನ್ನೋ, ನಿನ್ನನ್ನು ನೀನು ಹುಡುಗಿನೋ ಅಂತ ಒಂದ್ ಮಾಡ್ಬಿಡ್ತೀನಿ. ನನಗೆ ಕನ್ಫರ್ಮ್ ಆಗೋಯ್ತು. ಏನು? ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದ. ನಾವು ಸಾಹಿತ್ಯವ ಇಲ್ಲ ಅಷ್ಟೇ ಅಲ್ಲ, 100% ಸಾಯ್ತೀವಿ. ವಿಜ್ಞಾನ ಐಶುಗೆ ಏನಾಯ್ತು? ಸಡನ್ ಆಗಿ ಇದ್ದವ ಥರ ಆಡಲಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಂಗೆ ಸರಿ ಹೋದ್ಲು. ಈ ಬಂಗ್ಲಲ್ಲಿ ಏನಾದರೂ ಮೋಹಿನಿ ಕಾಟ ಇದೆಯಾ? ಹಲೋ ಹಲೋ ಬ್ರದರ್, ಯಾಕೆ ಕಂದ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಬಚ್ಚಿ, ಮುಖ ಎಲ್ಲ ನೀರ್ ಬಿಟ್ಕೊಂಡ್ಬಿಟ್ಟದೆ. ಮಾಡೋದೆಲ್ಲ ಹೆಂಗ್ ಕೂತ್ಕೊಂಡು ನೋಡು. ನನ್ನ ಮಗನೇ ಬ್ರದರ್, ಟೈಮ್ ಆಯ್ತು, ಸತ ಬೇಡ. ಸಾವಿಲ್ಲ ಏನಿಲ್ಲ, ಹೋಗ. ಬರಲಿ ನೋಡ್ದಾ, ನಾನು ಹೇಳಿಲ್ವಾ, ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆ ಥರ ಅನುಭವಗಳು ನಮಗಾಗಿಲ್ಲ. ನಾನು ಹೇಳ್ತಾ ಇರೋದು ಗಂಡಸರ ಬಗ್ಗೆ, ಇವರ ಬಗ್ಗೆ ಅಲ್ಲ. ಚಂದು, ನಾಟಿ ಕರಿಯ ಸ್ಟೈಲೇ ಚೇಂಜ್ ಆಗೋಯ್ತು. ಪಾಕ ಬಿದ್ರೆ ಹಂಗೇನಮ್ಮ, ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು. ಈ ಚಳಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಇವನಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ, ಅದನ್ನ ಇಲ್ಲಿ ಇವನು ಆರ್ಸ್ಕೊಂತ ಕೂತಿದ್ದಾನೆ, ನಾವಿಬ್ರು ನೋಡ್ಕೊಂತ ಕೂತಿದ್ದೀವಿ ಅಲ್ವೇನೋ? ಏನ್ ಚಂದು, ಅರ್ಧಕ್ಕೆ ಬಂದ್ಬಿಟ್ಟೆ? ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ನಾ? ಅಲ್ಲ, ವರ್ಕೌಟ್ ಆಗ್ಲಿಲ್ವೇನೋ? ಅಲ್ಲ, ಹೌದು, ಮಾತಿಗೆ ಹೇಳಿದೆ. ನನಗೆ ನಿದ್ದೆ ಬರ್ತದ, ಹೋಗಿ ಮಲಗ್ತೀನಿ. ಯಾಕಪ್ಪ ಕಂದ ಮಗು, ಏನಾಯ್ತು ಇವ್ನ್ಗೆ? ಏನು ಮಾಡಕ್ಕಾಗಲ್ಲ, ಗಂಡಸ್ರೆ ಹಂಗೆ ಅಲ್ವೇನಪ್ಪ, ರಿಯಾಲಿಟಿ ಶೋ ಅಷ್ಟೇ. ಅಯ್ಯೋ ನೋಡಬೇಕು ಅವರಿಬ್ಬರದು ಫಿಸಿಕ್ಸ್ ಕೆಮಿಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗ್ತದೆ. ಹಿಂಗೆ ಮುಂದುವರಿತಾ ಹೋದ್ರೆ ಬಯಾಲಜಿಕಲಿ ಕೆಮಿಕಲ್ ಮಿಸ್ಟೇಕಿಂಗ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಬಂದ್ಬಿಡ್ತಾನೆ. ಅದಾಗಬೇಕು ನನಗೆ. ಹಂಗೆ ನೋಡ್ತಾ ಇರು, ಅವ್ರಿಬ್ರಿಗೂ ಫೆವಿಕಾಲ್ ಹಾಕಿ ಒಬ್ಬರನ್ನ ಬಿಟ್ಟು ಒಬ್ರು ಇರಬಾರ್ದು, ಆ ರೇಂಜ್ ಗಂಟಿಸ್ಬಿಡ್ತೀನಿ. ನೀನ್ ಮಾಡೇ ಮಾಡ್ತೀಯ, ಯಾಕೆ ಹೇಳು? ನಿನ್ನ ಕೂಲ ಕಾಸುಬೇ ಅದೇ ತಾನೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಈ ಐಸ್ ಕೆನ್ನಿನ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಆಚೆ ತೆಗೋಕೆ ಮನಸ್ಸೇ ಬರಲ್ಲ ನೋಡು, ಆ ರೇಂಜಿಗೆ ಮಾಡ್ಬಿಡ್ತೀನಿ. ಹೇಳ್ತಾ ಇರೋದು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಲ್ಲ ಬಿಡು, ನನ್ನ ಮಗ ಐಶು ಬಿಡು.
ಇಲ್ಲಿ ಏನು ಬನ್ರಿ ಹೇಳ್ತೀನಿ. ಬರಲಿ. ಏನು ನನ್ನ ಮಗನ ಗೆಟಪ್ಪೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದು ನಿಮ್ಮನ್ನ ಹೆದರ್ಸೋಕೆ. ಇದೇ ನನ್ನ ನಿಜವಾದ setup. ಗುಡ್ ಐಡಿಯಾ ಕಣ. ಸಾರ್, ಈ ಮನೆಯಲ್ಲಿ ದೆವ್ವ ಇರೋದು ನಿಜ. ನಿನ್ನೆ ರಾತ್ರಿ ಕಣ್ಣಾರೆ ನಾನೇ ನೋಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನು ಗೊತ್ತು ನನ್ನ ಮಗನೇ. ನೀನ್ ಹಳೆ ದೆವ್ವದ ಕತೆ ಬಿಟ್ಬಿಟ್ಟು ಯಾರ ದೆವ್ವ ಏನ್ ಕತೆ ಅಂತ ನಿಜ ಹೇಳು. ಸಾರ್, ನಿಮ್ ಜೊತೆ ಬಂದಿದ್ದಾಳಲ್ಲ ಆ ಹುಡುಗಿ, ಅವಳೇ ಸರ್ ನಿಜವಾದ ದೆವ್ವ. ಅವಳ ಹರಿಸ್ಬಿಡ್ತೀನಿ ನನ್ನ ಮಗ. ನಿಜ ಸಾರ್, ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ? ಲೇ ಅಮಾವಾಸೆ, ಏನೋ ಇದ್ ನಿನ್ ಗೋಳು? ಈ ದೆವ್ಗಳು ಓಡಾಡೋ ಹೊತ್ನಲ್ಲಿ ಅಕ್ಕ, ಇವತ್ತು ಒಂದಿನ ಅಕ್ಕ, ಎಲ್ಲ ಒಳ್ಳೇದಕ್ಕೋಸ್ಕರ. ಏನ್ ಒಳ್ಳೇದೋ ಏನೋ, ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು. ಕೊಡ್ತೀನಿ ಬಿಡಕ್ಕ. ಪೇಮೆಂಟ್ ಬೇಡಕ್ಕ. ಅಯ್ಯೋ, ನಿನ್ ಪೇಮೆಂಟ್ ಬೇಡ, ಏನು ಬೇಡ, ಹೋಗಲ್ಲ. ಇಷ್ಟೇ ಸರ್ ನಡೆದಿದ್ದು. ಅಲ್ಲಿಂದ ಓಡೋಗ್ಬಿಟ್ಟೆ. ಓ, ನಮ್ಮನ್ನ ಎದುರ್ಸೋಕ್ ಬಂದು ನೀನೇ ಒಂದೆರಡು ಮಾಡ್ಕೊಂಡು ನೋಡೋಗ್ಬಿಟ್ಟ. ನಮ್ಮ ಮಗನೇ, ನಮ್ಮನ್ನ ಎದುರಿಸ್ಲೂ ಬೇಡ, ನಾವೆದುರೋದು ಇಲ್ಲ, ಈ ಮನೆಯಿಂದ ಆಚೆ ಹೋಗೋದು ಇಲ್ಲ. ಇನ್ನೊಂದು ಸಾರಿ ಏನಾದ್ರು ನೀನು ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಹೊಡೆದಾಕ್ಬಿಡ್ತೀನಿ. ಏನಂತ ಅವನ್ಗ ನಮ್ಮ ಐಶು ದೆವ್ವ ಅಂತೆ. ಹೌದು, ನಾನ್ ದೆವ್ವಾನೆ. ಚಂದು, ಏನಾಯ್ತು? Where are you going? ಚಂದು, ಚಂದು. ತಗೊಳಪ್ಪ ಟೆನ್ಷನ್ ಮೆಡಿಸನ್. ನನಗೆ ಬೇಡ ಕಣೋ. ನಾಳೆ ಬೆಳಗ್ಗೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಆ ದೆವ್ವದ ಕಾಟ ಬೇಕಾಗಿಲ್ಲ. ನನ್ನ ಜೊತೆ ಬರಂಗಿದ್ರಬ್ಬ, ಇಲ್ಲಾಂದ್ರೆ ಆ ದೆವ್ವದ ಕೈಯಿಂದನೇ ಸಾಯಿ. ಲೋ ಮಚ, ಅವನು ಯಾವನ ಮೆಂಟ್ಲ ನಮಗ ಹೇಳ್ದಂತ ಅವ್ನ ಮಾತು ನಂಬ್ತೇನೋ? ಲವ್, ಐಶು ದೆವ್ವ ಅಲ್ಲ ಕಣ, ನಿನ್ನನ್ನು ಕಾಪಾಡಕ್ ಬಂದಿರೋ ದೇವತೆ. ಏನ್ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಾ ಇದ್ದೀನಿ. ನೀನು ನಿನ್ನ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂತ ಸಾಯಕ್ ಬಂದಿದ್ಯಾ. ಅವಳು ತನ್ನ ಪ್ರೀತಿನ ದಕ್ಸ್ಕೊಳ್ಳೋಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾಳೆ. ನೀನು ಅಂದ್ರೆ ಹುಚ್ಚುಕೋಣ ಅವಳಿಗೆ. ಲವ್, ಏನೋ ಹೇಳ್ತಿದ್ಯಾ? ನಿಜ. ನಿಮ್ ಮನೆ ಮುಂದೆ ಒಂದು ಮನೆ ಇದೆ, ಆ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿಗೆ ನೀನೊಂದು ತುಂಬಾ ಇಷ್ಟ. ನಿನ್ನ ಒಂದು ನೋಟ ಅಲ್ಲಲ್ಲ, ನಿನ್ನ ಗಾಳಿ ತನ್ನ ಮೈಗೆ ಸೋಕಿದ್ರೆ ಸಾಕು ಅಂತ ಕಾಯ್ತಾ ಇವತ್ತಿಗೂ ನಿನ್ನನ್ನೇ ಫಾಲೋ ಮಾಡ್ತಾರೋ ಒಂದು ಹುಡುಗಿ ವಿಷಯ